ಇನ್ನು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆಯ ಅವಾಂತರ ಒಂದಲ್ಲ ಎರಡಲ್ಲ ಅನ್ನೋ ರೀತಿಯಾಗಿ ಹೋಗ್ಬಿಟ್ಟಿತ್ತು. ದೂದ್ಗಂಗಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆ ಕೂಡ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೆಳ ಹಂತದ ಸೇತುವೆಗಳು ಕೂಡ ಜಲಾವೃತ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದತ್ತವಾಡ, ಮಲಿಕವಾಡ, ಕಾರದಾಗ, ಬೋಜಾ ಸೇತುವೆ ಕೂಡ ಜಲಾವೃತ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲೂ ಕೂಡ ಸ್ವಲ್ಪ ಹೆಚ್ಚಳ ಆಗಿದೆಯಂತೆ. ಪರ್ಯಾಯ ಮಾರ್ಗದ ಮೂಲಕ ಈಗ ಜನರು ಅಲ್ಲಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ನದಿಗೆ ಯಾರು ಇಳಿಬಾರ್ದು ಅಂತ ಬೆಳಗಾವಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ಅಲ್ಲಿ ನೀರಿನ ಮಟ್ಟ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚಳ ಆಗಿದೆ ಒಳಹರಿವಿನಲ್ಲೂ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ದೀರಾ ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ಉಕ್ಕಿ ಹರಿತಾ ಇದೆ ಅಂತ. ಕೆರೆಯಲ್ಲಿರುವಂತಹ ನೀರೆಲ್ಲ ಒಂದು ರೀತಿಯಾಗಿ ಈಗ ರಸ್ತೆಗೆ ಬಂದು ರಸ್ತೆಯಲ್ಲಿ ಓಡಾಡೋದಿಕ್ಕೂ ಜನರಿಗೂ ಈಗ ತೊಂದರೆ ಆಗುವಂತಹ ಸನ್ನಿವೇಶ ಇವಾಗ ಅಲ್ಲಿ ಇರುವಂಥದ್ದು.